ಗೆಳೆಯರೇ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಲಿ ಎನ್ನುವ ದೃಷ್ಟಿಯಿಂದ ರೇಷ್ಮೆ ಹುಳು ಸಾಕಣೆಯ ಬಗ್ಗೆ ಮಾಹಿತಿಯನ್ನು ಈ ಆಡಿಯೋ ನೋಟ್ನಲ್ಲಿ ಅರಿಯಬಿಟ್ಟಿದ್ದೇನೆ. ಬನ್ನಿ ನೋಡೋಣ ರೇಷ್ಮೆ ಹುಳು ಸಾಕಾಣಿಕೆಯ ಹೊರಗು ಒಳಗು ಏನೆಂದು. ಹಿಪ್ಪುನೇರಳೆ ರೇಷ್ಮೆ ಕೈಗಾರಿಕೆಯು ಕ್ರಿಸ್ತಪೂರ್ವ 2500ರಲ್ಲಿ ಚೀನಾದಲ್ಲಿ ಆರಂಭವಾಯಿತು. ಆರಂಭಿಕ ವರ್ಷಗಳಲ್ಲಿ ಈ ಕೃಷಿಯ ಬಗ್ಗೆ ಅನ್ಯ ದೇಶಗಳಿಗೆ ತಿಳಿಸಿದರೆ ಮರಣದಂಡನೆ ವಿಧಿಸಲಾಗುತ್ತಿತ್ತು. ಕ್ರಿಸ್ತಪೂರ್ವ 1200ರ ನಂತರ ಈ ನಿಯಮ ಸಡಿಲವಾದ್ದರಿಂದ ಅದು ವಿದೇಶಗಳಿಗೂ ಹರಡಿತು. ಇತಿಹಾಸದ ಪ್ರಕಾರ ಭಾರತಕ್ಕೆ ರೇಷ್ಮೆ ಕೃಷಿಯು ಟಿಬೆಟಿನ ಮೂಲಕ ಆಗಮಿಸಿದೆ ಎನ್ನಲಾಗುತ್ತದೆ. ಆದರೆ ಕೆಲವೊಂದು ಐತಿಹ್ಯಗಳ ಪ್ರಕಾರ ಕ್ರಿಸ್ತಪೂರ್ವ 2000ದಲ್ಲೇ ಭಾರತೀಯರಿಗೆ ರೇಷ್ಮೆ ಬಗ್ಗೆ ತಿಳಿದಿತ್ತು ಎನ್ನಲಾಗುತ್ತದೆ. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಉತ್ತರ ಭಾರತದಲ್ಲಿನ ರೇಷ್ಮೆಯನ್ನು ಕರ್ನಾಟಕಕ್ಕೆ ಪರಿಚಯಿಸಿದ್ದು ಟಿಪ್ಪು ಸುಲ್ತಾನ್ ಎನ್ನಲಾಗುತ್ತದೆ. ರೇಷ್ಮೆ ಹುಳುಗಳನ್ನು ಅವುಗಳು ಸೇವಿಸುವ ಆಹಾರದ ಆಧಾರದ ಮೇಲೆ 4 ಬಗೆ ಅಥವಾ ಜಾತಿಯನ್ನಾಗಿ ವಿಂಗಡಿಸಲಾಗಿದೆ. ಅವು ಮಲ್ಬರಿ, ಟಸ್ಸಾರ್, ಮೂಗ ಮತ್ತು ಎರಿ. ಈ ಮಲ್ಬರಿ ಹುಳುಗಳು ಹಿಪ್ಪುನೇರಳೆ ಅಥವಾ ಉಪ್ಪುನೇರಳೆಯನ್ನು ಆಹಾರವನ್ನಾಗಿ ಸೇವಿಸ್ತಾ ಇದ್ದು ಇವನ್ನು ಕರ್ನಾಟಕದಲ್ಲಿ ಅಧಿಕವಾಗಿ ಸಾಕಲಾಗುತ್ತದೆ. ಇನ್ನು ಟಸ್ಸಾರ್ ಹುಳುಗಳು ಮತ್ತಿ, ಅಂಜನ, ಓಕ್ ಮತ್ತಿತರ ಮರಗಳ ಮೇಲೆ ಅವಲಂಬಿತವಾಗಿವೆ. ಇವುಗಳನ್ನು ಬಿಹಾರ, ಮಧ್ಯಪ್ರದೇಶ, ಒರಿಸ್ಸಾಗಳಲ್ಲಿ ಅಧಿಕವಾಗಿ ಸಾಕಲಾಗುತ್ತದೆ. ಟಸ್ಸಾರ್ನ ಗೂಡಿನ ಬಣ್ಣ ಬೂದು ಹಳದಿ ಅಥವಾ ಬಿಳುಪು ಆಗಿದ್ದು ಇವುಗಳನ್ನು ಮನೆಗಳಲ್ಲಿ ಸಾಕಲಾಗದು, ಏಕೆಂದರೆ ಇವುಗಳನ್ನು ಮರಗಳಲ್ಲಿಯೇ ಬಿಡಬೇಕಾಗುತ್ತದೆ. ಇನ್ನು ಮೂಗ ಹುಳುಗಳು ಮ್ಯಾಚಿಲಿಸ್ ಬಾಂಬಿಸಿಯಾ, ಲಿಟ್ಸಿಯಾ ಪಾಲಿಯಂಥ, ಲಿಟ್ಸಿಯಾ ಪಿಟ್ರೇಟ್ ಕಾಡು ಮರಗಳನ್ನು ಅವಲಂಬಿಸಿದ್ದು ಅಸ್ಸಾಂನಲ್ಲಿ ಹೆಚ್ಚು ಪ್ರಚಲಿತವಿದೆ. ಇವುಗಳ ಗೂಡಿನ ಬಣ್ಣ ಚಿನ್ನದ ಹಳದಿಯಾಗಿದೆ. ಇನ್ನು ಎರಿ ಹುಳುಗಳು ಔಡಲ, ಮರಗೆಣಸು, ಪರಂಗಿ ಎಲೆಗಳನ್ನು ತಿಂದು ಜೀವಿಸ್ತಾ ಇದ್ದು ಇವುಗಳನ್ನು ಮುಖ್ಯವಾಗಿ ಅಸ್ಸಾಂ, ಬಿಹಾರ, ಪಶ್ಚಿಮ ಬಂಗಾಳ, ಮಣಿಪುರ ಮತ್ತು ತ್ರಿಪುರಗಳಲ್ಲಿ ಸಾಕುತ್ತಾರೆ. ಎರಿ ಹುಳುಗಳ ಗೂಡಿನ ಬಣ್ಣ ಬಿಳುಪು ಅಥವಾ ಇಟ್ಟಿಗೆ ಕೆಂಪು ಆಗಿದ್ದು ಇವುಗಳ ಎಳೆ ಅಖಂಡವಾಗಿರುವುದಿಲ್ಲ, ಅಲ್ಲದೆ ಇವುಗಳ ಒಂದು ತುದಿ ತೆರೆದಿರುತ್ತದೆ. ಇವಲ್ಲದೆ ಅಣಪೆ ರೇಷ್ಮೆ, ಪಗಾರ ರೇಷ್ಮೆ, ಕೋವನ್ ರೇಷ್ಮೆ, ಜೇಡರ ರೇಷ್ಮೆ, ಮಸ್ಸೆಲ್ ರೇಷ್ಮೆ ಎಂಬ ಜಾತಿಗಳಿವೆ. ಇಂಗ್ಲಿಷ್ನಲ್ಲಿ ಮಲ್ಬರಿ ಎಂದು ಕರೆಯಲಾಗುವ ಹಿಪ್ಪುನೇರಳೆ ಅಥವಾ ಉಪ್ಪುನೇರಳೆ ರೇಷ್ಮೆ ಹುಳುವಿನ ಮುಖ್ಯ ಆಹಾರವಾಗಿದ್ದು ಈ ಸಸ್ಯದ ವೈಜ್ಞಾನಿಕ ಹೆಸರು ಮೋರಸ್ ಆಲ್ಬ್ ಆಗಿದೆ. ಇದನ್ನು ಮುಖ್ಯವಾಗಿ ಆಶ್ರಯಿಸಿರುವ ರೇಷ್ಮೆ ಹುಳುಗಳನ್ನು ಬಾಂಬಿಕ್ಸ್ ಮೋರಿ ಎಂದು ಕರೆಯುತ್ತಾರೆ. ಇವುಗಳಲ್ಲಿ 2 ಬಗೆಗಳಿವೆ. ಒಂದು ಬಿಳಿಗೂಡಿನ ಬೈವೋಲ್ಟಿನ್, ಇನ್ನೊಂದು ಒಂಬಣ್ಣಗೂಡಿನ ಮಿಶ್ರತಳಿ. ಈ 2 ತಳಿಗಳನ್ನು ಕರ್ನಾಟಕದಲ್ಲಿ ಬೆಳೆಯಲಾಗುತ್ತದೆ. ಒಂದು ಬಿಳಿಗೂಡಿನ ಬೈವೋಲ್ಟಿನ್, ಮತ್ತೊಂದು ಒಂಬಣ್ಣಗೂಡಿನ ಮಿಶ್ರತಳಿ. ಇವುಗಳ ವೈಜ್ಞಾನಿಕ ಹೆಸರು ಬಾಂಬಿಕ್ಸ್ ಮೋರಿ. ಈ ರೇಷ್ಮೆ ಹುಳು ತಳಿಗಳು ಬಂದು ಕನ್ವಾ 2, M5, S54, S30, ಮೈಸೂರು ಲೋಕಲ್ ಮತ್ತು ಇತರೆ ತಳಿಗಳು. ರೇಷ್ಮೆ ಹುಳುಗಳು ಹಾವಿನ ತೆರನಾಗಿ 4 ಬಾರಿ ಪೊರೆ ಕಳಚುತ್ತವೆ. ಈ ವೇಳೆ ಅವು ಆಹಾರ ಸೇವಿಸದೆ ವಿಶ್ರಾಂತಿ ಬಯಸುತ್ತವೆ. ಈ ವಿದ್ಯಮಾನವನ್ನು ಜ್ವರವೆಂದು ಕರೆಯುತ್ತಾರೆ. ಹುಳುವು ಗೂಡು ಕಟ್ಟುವ ಮುನ್ನ 4 ಬಾರಿ ಜ್ವರ ಬರುವುದು. ಈ ಹುಳುಗಳಿಗೆ ಬಾಧಿಸುವ ಕೀಟ ಮತ್ತು ರೋಗಗಳು ಅಂದರೆ ಹೂಜಿ ನೊಣ, ಹಾಲು ರೋಗ ಅಥವಾ ಹಾಲು ತೊಂಡೆ ಅಥವಾ ಕಾಮಲೆ ರೋಗ ಅಂತ ಕರೀತಾರೆ. ಇನ್ನೊಂದು ಗಂಟು ರೋಗ ಅಥವಾ ಪೆಬ್ರಿನ್, ಸಪ್ಪೆ ರೋಗ ಅಥವಾ ಪ್ಲಾಚೆರಿ, ಕೊನೆಯದಾಗಿ ಸುಣ್ಣಕಟ್ಟು ಅಥವಾ ಮಸ್ಕಡ್ರೈನ್ಸ್ ರೋಗ ಅಂತ ಕರೀತಾರೆ. ಈ ಸುಣ್ಣಕಟ್ಟು ರೋಗವನ್ನು ಬಣ್ಣದ ಆಧಾರದ ಮೇಲೆ ಬಿಳಿ, ಹಸಿರು, ಹಳದಿ ಎಂದು ವಿಂಗಡಿಸಲಾಗಿದೆ. ಕರ್ನಾಟಕದಲ್ಲಿ ಬಿಳಿ, ಹಸಿರು ಸುಣ್ಣಕಟ್ಟು ರೋಗ ಕಂಡುಬರುತ್ತದೆ. ಇದೊಂದು ಶಿಲೀಂಧ್ರದಿಂದ ಬಾಧಿಸಲ್ಪಡುವ ರೋಗವಾಗಿದೆ. ರೇಷ್ಮೆ ಹುಳುವಿನ ಗ್ರಂಥಿಯನ್ನು ಶಸ್ತ್ರಚಿಕಿತ್ಸೆಯಲ್ಲಿ ಚರ್ಮದ ಹೊಲಿಗೆಗಾಗಿ ಬಳಸ್ತಾರೆ. ಜಪಾನ್ನಲ್ಲಿ ಮಿಥೋಫ್ರಿನ್ ಎಂಬ ಹಾರ್ಮೋನನ್ನು ಆವಿಷ್ಕರಿಸಿದ್ದು ಮಂತ ಎಂಬ ಹೆಸರಿನಲ್ಲಿ ಅದನ್ನು ಮಾರಲಾಗ್ತದೆ. ಇದರ ಸಿಂಪರಣೆಯಿಂದ 10% ಗೂಡಿನ ಇಳುವರಿ ಹೆಚ್ಚಿಗೆಯಾಗಿದೆಯಂತೆ. ಅಮೆರಿಕದ ಕಿನೋಫ್ರಿನ್ ಹಾರ್ಮೋನ್ ಬಳಕೆಯಿಂದ 21%
ಇಳುವರಿ ಹೆಚ್ಚಳಕ್ಕೆ ಸಹಾಯಕವಾಗಿದೆ. ಭಾರತದಲ್ಲೇ ಅಧಿಕವಾಗಿ ರೇಷ್ಮೆಯನ್ನು ಉತ್ಪಾದಿಸತಕ್ಕಂತಹ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಅದೇ ರೀತಿಯಾಗಿ ರಾಮನಗರದಲ್ಲಿ ಅಧಿಕವಾಗಿ ರೇಷ್ಮೆಯನ್ನು ಉತ್ಪಾದಿಸಲಾಗುತ್ತದೆ. ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಕೂಡ ರಾಮನಗರ